ಇಂದಿನ ಈ ಕೇಸ್ ಕೇವಲ ಒಂದು ಅಪರಾಧದ ಕಥೆಯಲ್ಲ. ಇದು ಪ್ರತಿಯೊಬ್ಬರ ಹೃದಯವನ್ನು ಇರಿದು ಹಾಕುವಂಥ ಆಘಾತಕಾರಿ ಘಟನೆ. ಇದೊಂದು ಎಂತಹ ನೋವಿನ ಸಂಗತಿಯೆಂದರೆ ಇದನ್ನು ಕೇಳಿದರೆ ಎಂತಹವರ ಕಣ್ಣಂಚಲ್ಲೂ ನೀರು ಬರದೇ ಇರುವುದು ಸಾಧ್ಯವಿಲ್ಲ. ಏಕೆಂದರೆ ಈ ಜೋಡಿ ಬರೆದ ಪ್ರೇಮ ಕಾವ್ಯ ಕಾಗದದ ಮೇಲಲ್ಲ, ಬದಲಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬರೆದಂತಹದು. ಆ ದಿನ ಆ ಮನೆಯಲ್ಲಿ ಅಳುತ್ತಾ ಚೀರಾಡುತ್ತಾ ಕುಸಿದು ಬೀಳುತ್ತಿರುವ ಆ ಹುಡುಗಿಯ ಹೆಸರು ಅಂಚಲ್. ಅವಳ ಅಳು ಅಲ್ಲಿ ನೆರೆದವರ ಕಣ್ಣಲ್ಲಿ ಕೂಡ ನೀರು ತರುತ್ತದೆ. ಅಂಚಲ್ ಆಡುವ ಮಾತುಗಳು ಎದೆಯಲ್ಲಿ ಪ್ರತಿಧ್ವನಿಸುತ್ತವೆ. ಕೊಲ್ಲುವವರು ಗೆದ್ದು ಸೋತರು, ಆದರೆ ಸತ್ತವನು ಸೋತು ಗೆದ್ದನು. ಇಂದು ನಮ್ಮ ಪ್ರೀತಿ ಗೆದ್ದಿದೆ. ಆ ಸಾಲುಗಳು ಕೇವಲ ಶಬ್ದಗಳಲ್ಲ. ಇದು 4 ದಿನಗಳ ಒಬ್ಬರನ್ನೊಬ್ಬರು ಪ್ರೀತಿಸಿ ಫ್ಲರ್ಟ್ ಮಾಡಿ ಮಜಾ ಮಾಡಿ ಮತ್ತೆ ಒಬ್ಬರಿಗೊಬ್ಬರು ಮೋಸ ಮಾಡುವ ಅಥವಾ ಒಬ್ಬರನ್ನೊಬ್ಬರು ಮುಗಿಸಿಬಿಡುವ ಎಷ್ಟೋ ಜೋಡಿಗಳಿಗೆ ಕನ್ನಡಿ ಹಿಡಿಯುವ ಸತ್ಯವಾಗಿದೆ. ಮಹಾರಾಷ್ಟ್ರದ ನಾಂದೇಡ್ ನಗರ. ಅಲ್ಲಿನ ಗಾಳಿಯಲ್ಲಿ ಮರಾಠಿ ಭಾಷೆಯ ಸೊಗಡಿದೆ. ಮಿಳಿಂದ್ ನಗರದಂಥ ಒಂದು ಸಾಧಾರಣ ಕಾಲೋನಿಯಲ್ಲಿ ಈ ಕತೆ ಹುಟ್ಟಿಕೊಳ್ಳುತ್ತದೆ. ಅಂಚಲ್ ಸುಮಾರು 21 ವರ್ಷದ ಹುಡುಗಿ. ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು. ಅಂಚಲ್ ಓದಿಕೊಂಡಿದ್ದಾಳೆ, ಕಾಲೇಜಿಗೆ ಹೋಗುತ್ತಿದ್ದಾಳೆ ಮತ್ತು ಸಾಮಾನ್ಯ ಹುಡುಗಿಯೊಬ್ಬಳ ಜೀವನದಲ್ಲಿ ಇರುವಂತಹ ಎಲ್ಲ ಚಿಕ್ಕ ಪುಟ್ಟ ಖುಷಿಗಳು ಕೂಡ ಅವಳ ಜೀವನದಲ್ಲಿ ಕೂಡ ಇದ್ದವು. ಸ್ನೇಹಿತರೊಂದಿಗೆ ಹರಟೆ, ಮನೆಯ ಸಣ್ಣ ಸಣ್ಣ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಬಗ್ಗೆ ಒಂದಷ್ಟು ಸುಂದರ ಕನಸುಗಳು. ಹಾಗಾದರೆ ತಪ್ಪು ಎಲ್ಲಾಯಿತು? ಅದು ಯಾವ ತಿರುವಿನಲ್ಲಿ ವಿಧಿ ತನ್ನ ದಾರಿಯನ್ನು ಬದಲಿಸಿತು? ಬನ್ನಿ 3 ವರ್ಷಗಳ ಹಳೆಯ ದಿನಗಳಿಗೆ ಮತ್ತೆ ಹಿಂತಿರುಗಿ ನೋಡೋಣ. ಆಗ ಎಲ್ಲವೂ ಸುಂದರವಾಗಿತ್ತು. ಅಂದರೆ ಇದರ ಅಂತ್ಯ ಇಷ್ಟು ಭಯಾನಕವಾಗಿರುತ್ತದೆ ಎಂದು ಯಾರಿಗೂ ಊಹಿಸಲು ಕೂಡ ಸಾಧ್ಯವಿರಲಿಲ್ಲ. ಅವಳ ತಂದೆ ಗಜಾನನ್ ಮತ್ತು 2 ಅಣ್ಣಂದಿರು ಆ ಮನೆಯ ಬೆನ್ನೆಲುಬಾಗಿದ್ದರು. ಮನೆಯಲ್ಲಿ ಸಂಪ್ರದಾಯಗಳಿಗೆ ಮತ್ತು ರೀತಿ ನೀತಿಗಳಿಗೆ ಹೆಚ್ಚಿನ ಬೆಲೆ ನೀಡಲಾಗುತ್ತಿತ್ತು. ಅಂಚಲ್ ಆ ಮನೆಯ ಮುದ್ದಿನ ಮಗಳಾಗಿದ್ದಳು. ಎಲ್ಲರನ್ನು ಪ್ರೀತಿಯಿಂದ ಬೆಸೆಯುವವಳು ಮತ್ತು ಜೀವನವನ್ನು ನಗುಮುಖದಿಂದ ಎದುರಿಸುವವಳು. ಇನ್ನೊಂದೆಡೆ ಸಕ್ಷಮ್ ಸುಮಾರು 25 ವರ್ಷದ ಯುವಕ. ಆತ ಬೌದ್ಧ ಸಮುದಾಯಕ್ಕೆ ಸೇರಿದವನು. ಸಕ್ಷಮ್ ಕಷ್ಟಪಟ್ಟು ದುಡಿಯುವ ಪ್ರಾಮಾಣಿಕ ಯುವಕ. ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ತನ್ನ ಕುಟುಂಬಕ್ಕೆ ಆಸರೆಯಾಗಿದ್ದನು. ಆತನ ಪೋಷಕರು ಕೂಡ ತಮ್ಮ ಮಗನ ಮೇಲೆ ತುಂಬ ಸುಂದರವಾದ ಭರವಸೆಗಳನ್ನು ಇಟ್ಟಿದ್ದರು. ಸಕ್ಷಮ್ನ ವ್ಯಕ್ತಿತ್ವ ತುಂಬ ಸರಳವಾಗಿತ್ತು, ಆದರೆ ಅಷ್ಟೇ ಗಟ್ಟಿಯಾಗಿತ್ತು. ಸ್ನೇಹಿತರಲ್ಲಿ ಜನಪ್ರಿಯನಾಗಿದ್ದ, ನೇರ ಮಾತುಗಾರ ಮತ್ತು ಸವಾಲುಗಳನ್ನು ಎದುರಿಸುವ ಛಲಗಾರ. ಇವರಿಬ್ಬರ ಭೇಟಿ ಮಿಲಿಂದ್ ನಗರದ ಇದೇ ಬೀದಿಗಳಲ್ಲಿ ನಡೆದಿತ್ತು. ಈ ಭೇಟಿ ತೀರಾ ಸಹಜವಾಗಿತ್ತು. ಅಸಲಿ ವಿಷಯ ಏನೆಂದರೆ ಅಂಚಲ್ನ 2 ಅಣ್ಣಂದಿರು ಮತ್ತು ಸಕ್ಷಮ್ ಆಪ್ತ ಸ್ನೇಹಿತರಾಗಿದ್ದರು. ಹಾಗಾಗಿ ಸಕ್ಷಮ್ ಅಂಚಲ್ನ ಮನೆಗೆ ಆಗಾಗ ಬರುವುದು ಹೋಗುವುದು ತೀರಾ ಸಾಮಾನ್ಯವಾಗಿತ್ತು. ಯಾರೂ ಅದನ್ನು ಅಸಹಜವಾಗಿ ನೋಡುತ್ತಿರಲಿಲ್ಲ. ಕೆಲವೊಮ್ಮೆ ಚಹಾ ಕುಡಿಯಲು, ಕೆಲವೊಮ್ಮೆ ಕೆಲಸದ ನಿಮಿತ್ತ, ಇನ್ನು ಕೆಲವೊಮ್ಮೆ ಕೇವಲ ಹರಟೆ ಹೊಡೆಯಲು ಆತ ಬರುತ್ತಿದ್ದ. ಈ ಸಲೀಸಾದ ವಾತಾವರಣದಲ್ಲಿ ಅಂಚಲ್ ಮತ್ತು ಸಕ್ಷಮ್ ಮಧ್ಯೆ ಸಣ್ಣದೊಂದು ಸ್ನೇಹ ಚಿಗುರೊಡೆಯುತ್ತದೆ. ಆರಂಭದಲ್ಲಿ ನೇರವಾದ ಪ್ರೀತಿಯ ಮಾತುಗಳಿರಲಿಲ್ಲ, ಆದರೆ ಸಾಮಾನ್ಯ ಮಾತುಕತೆಗಳು ಶುರುವಾದವು. ಅಂಚಲ್ಗೆ ಸಕ್ಷಮ್ನ ಸರಳ ಮತ್ತು ಸಮರ್ಥ ವ್ಯಕ್ತಿತ್ವ ಇಷ್ಟವಾಯಿತು. ನಂತರ ಫೋನಿನಲ್ಲಿ ಸಣ್ಣ ಪುಟ್ಟ ಮಾತುಗಳು ಶುರುವಾದವು. ಈ ಸಣ್ಣ ಚಾಟುಗಳು ನಿಧಾನವಾಗಿ ರಾತ್ರಿಯಿಡೀ ನಡೆಯುವ ಮಾತುಕತೆಗಳಾಗಿ ಬದಲಾದವು. ಅಂದರೆ ಇಬ್ಬರ ಸಂಬಂಧ ಸಹಜವಾಗಿಯೇ ಬೆಳೆಯುತ್ತಾ ಹೋಯಿತು. ಸಂಬಂಧ ಪ್ರತಿದಿನವೂ ಗಾಢವಾಗುತ್ತಾ ಹೋಯಿತು ಮತ್ತು ಮುಂದಿನ 3 ವರ್ಷಗಳ ಕಾಲ ಈ ಸಂಬಂಧ ಹೀಗೇ ಮುಂದುವರಿಯಿತು. ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಸ್ನೇಹಿತರೆ, ಜೀವನ ಯಾವಾಗಲೂ ಒಂದೇ ಹಾದಿಯಲ್ಲಿ ಸಾಗುವುದಿಲ್ಲ ಅಲ್ವಾ? ಅದು ಕೆಲವೊಮ್ಮೆ ದಿಕ್ಕು ಬದಲಿಸುತ್ತಾ ಇರುತ್ತದೆ. ಆಗ ಎಲ್ಲವೂ ತಲೆ ಕೆಳಗಾಗುತ್ತದೆ. ಇಲ್ಲೂ ಹಾಗೇ ಆಯಿತು. ಯಾರೂ ಕಲ್ಪನೆ ಕೂಡ ಮಾಡದ ಆ ದಿನ ಬಂದುಬಿಟ್ಟಿತ್ತು. ಆರಂಭದಲ್ಲಿ ಅಂಚಲ್ ಮನೆಗೆ ಸಕ್ಷಮ್ ಬರುವುದು ಸಾಮಾನ್ಯವಾಗಿತ್ತು. ಯಾರಿಗೂ ಅನುಮಾನ ಇರಲಿಲ್ಲ. ಆದರೆ ಯಾವಾಗ ಅಂಚಲ್ ಮತ್ತು ಸಕ್ಷಮ್ ಫೋನ್ನಲ್ಲಿ ಹೆಚ್ಚು ಮಾತನಾಡಲು ಶುರು ಮಾಡಿದರೋ, ಲೇಟ್ ನೈಟ್ಸ್ ಕಾಲ್ಗಳನ್ನು ಮಾಡಲು ಶುರು ಮಾಡಿದರು, ಕದ್ದು ಮುಚ್ಚಿ ಭೇಟಿಯಾಗಲು ಶುರು ಮಾಡಿದರು, ಆಗ ಮನೆಯವರಿಗೆ ಸಣ್ಣದಾಗಿ ಅನುಮಾನ ಶುರುವಾಯಿತು. ಯಾರಿಗೂ ಸ್ಪಷ್ಟವಾಗಿ ಏನೂ ಕಾಣಿಸುತ್ತಿರಲಿಲ್ಲ, ಆದರೆ ಅನುಮಾನದ ಹೊಗೆ ಆವರಿಸಲು ಶುರುವಾಗಿತ್ತು. 1 ವರ್ಷದ ನಂತರ ಈ ಹುಡುಗ ದಿನ ಯಾಕೆ ಬರುತ್ತಾನೆ, ಅಂಚಲ್ ಯಾರ ಜೊತೆ ಮಾತನಾಡುತ್ತಾಳೆ ಎಂಬ ಪಿಸು ಮಾತುಗಳು ಮನೆಯೊಳಗೆ ಹರಿದಾಡಲಾರಂಭಿಸಿದವು. ಆದರೆ ನೇರವಾಗಿ ಅಂಚಲ್ನನ್ನು ಯಾರೂ ಕೇಳಲಿಲ್ಲ. ಇದು ಕೇವಲ ಸ್ನೇಹ ಎಂದುಕೊಂಡಿದ್ದರು. ಆದರೆ 2025ರ ನವೆಂಬರ್ನ ಆರಂಭದಲ್ಲಿ ಅಂಚಲ್ ಮೊದಲ ಬಾರಿಗೆ ಮನೆಯಲ್ಲಿ ನಾನು ಸಕ್ಷಮ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದಾಗ ವಿಷಯ ಬಹಿರಂಗವಾಯಿತು. ಇದನ್ನು ಕೇಳಿ ಇಡೀ ಮನೆಯೇ ಅದುರಿ ಹೋಯಿತು. ಅಂಚಲ್ ತಂದೆ ಗಜಾನನ್ ಇಲ್ಲಿಯವರೆಗೂ ಪರಿಸ್ಥಿತಿಯನ್ನು ಲಘುವಾಗಿ ತೆಗೆದುಕೊಂಡಿದ್ದರು. ಒಮ್ಮೆಲೆ ಬೆಂಕಿ ಉಂಡೆಯಂತಾದರು. ಅವರ ಕೋಪಕ್ಕೆ ಸಮಾಜಕ್ಕಿಂತ ಹೆಚ್ಚಾಗಿ ತನ್ನ ಗೌರವದ ಪ್ರಶ್ನೆ ಕಾರಣವಾಗಿತ್ತು. ಆ ಹುಡುಗ ಬೌದ್ಧ, ನಾವು ವೈಶ್ಯರು, ಈ ಮದುವೆ ಹೇಗೆ ಸಾಧ್ಯ? ಸಮಾಜ ಏನು ಹೇಳುತ್ತದೆ? ನಮ್ಮ ಮರ್ಯಾದೆ ಎಲ್ಲಿ ಉಳಿಯುತ್ತದೆ? ಅಂಚಲ್ನ ತಂದೆ ಕೂಗಾಡತೊಡಗಿದರು. ಪರಿಸ್ಥಿತಿ ಉದ್ವಿಗ್ನವಾಯಿತು.
ಅಂದು ಮನೆಯ ವಾತಾವರಣ ಸಂಪೂರ್ಣ ಬದಲಾಯಿತು. ಅಂಚಲ್ನ ಫೋನ್ ಕಸಿದುಕೊಳ್ಳಲಾಯಿತು. ಹೊರಗೆ ಹೋಗುವುದನ್ನು ನಿಲ್ಲಿಸಲಾಯಿತು. ಅವಳ ಸ್ವಾತಂತ್ರ್ಯಕ್ಕೆ ಕಡಿವಾಣ ಬಿತ್ತು. ಇನ್ನೊಂದೆಡೆ ಅವರ ಅಣ್ಣಂದಿರಾದ ಹಿಮೇಶ್ ಮತ್ತು ಸಾಹಿಲ್ ಸಕ್ಷಮ್ಗೆ ಫೋನ್ ಮಾಡಿ ಬೆದರಿಸಲು ಶುರು ಮಾಡಿದರು. ದೂರ ಇರು, ಈ ಸಂಬಂಧ ಮುಂದುವರಿಸಬೇಡ, ಇಲ್ಲದಿದ್ದರೆ ಸರಿ ಇರಲ್ಲ ಎಂದು ಎಚ್ಚರಿಸಿದರು. ಕೆಲವೊಮ್ಮೆ ಎಚ್ಚರಿಕೆ ಮತ್ತು ಕೆಲವೊಮ್ಮೆ ನೇರ ಬೆದರಿಕೆ. ಅಂಚಲ್ ತನ್ನ ಮನೆಯವರಿಗೆ ಅರ್ಥ ಮಾಡಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಿದಳು. ಅತ್ತು ಕರೆದು, ಕೆಲವೊಮ್ಮೆ ಸುಮ್ಮನಿದ್ದು, ಇನ್ನು ಕೆಲವೊಮ್ಮೆ ಉಪವಾಸ ಇದ್ದು ನೋಡಿದಳು. ಆದರೆ ಮನೆಯವರ ನಿರ್ಧಾರ ಬದಲಾಗಲಿಲ್ಲ. ಬದಲಿಗೆ ನೀನು ಒಪ್ಪದಿದ್ದರೆ ಬೇರೆ ಕಡೆ ಮದುವೆ ಮಾಡುತ್ತೇವೆ ಎಂದ ಮಾತುಗಳು ಕೇಳಿಬಂದವು. ಆದರೆ ಸಕ್ಷಮ್ನ ಮನೆಯಲ್ಲಿ ವಾತಾವರಣ ಭಿನ್ನವಾಗಿತ್ತು. ಸಕ್ಷಮ್ನ ತಾಯಿ ಸಂಗೀತ ಅವರಿಗೆ ಜಾತಿಯ ಕಾರಣಕ್ಕೆ ಸಂಬಂಧ ಅಟಕಾಯಿಸಿಕೊಂಡಿದೆ ಎಂದು ಗೊತ್ತಾದಾಗ ಮೊದಲು ಅವರು ಆತಂಕಪಟ್ಟರು. ಆದರೆ ಮಗನ ಸಂತೋಷವನ್ನು ಅರ್ಥ ಮಾಡಿಕೊಂಡು ಅವನನ್ನು ಸಮಾಧಾನಪಡಿಸಲು ನೋಡಿದರು. ಅದು ವಿರೋಧವಾಗಿರಲಿಲ್ಲ, ಕೇವಲ ಒಬ್ಬ ತಾಯಿಯ ನಿಜವಾದ ಕಾಳಜಿಯಾಗಿತ್ತು. ಕೊನೆಗೆ ಅವರು ಬೆಂಬಲ ನೀಡಿದರು. ಆದರೆ ಅಂಚಲ್ನ ಕುಟುಂಬ ಇದನ್ನು ಒಪ್ಪಲು ಸುತಾರಾಮ್ ತಯಾರಿರಲಿಲ್ಲ. ವಾರ್ನಿಂಗ್ ಕಾಲ್ಸ್ಗಳು ಹೆಚ್ಚಾದವು. ಜೀವ ಬೆದರಿಕೆಗಳು ಬರಲಾರಂಭಿಸಿದವು. ಸಕ್ಷಮ್ ಕೂಡ ಹಿಂದೇಟು ಹಾಕಲಿಲ್ಲ. ಇಬ್ಬರು ಸೇರಿ ಕೋರ್ಟ್ ಮ್ಯಾರೇಜ್ ಮಾಡಿಕೊಳ್ಳಲು ಪ್ಲ್ಯಾನ್ ಮಾಡಿದರು. ಬಹುಶಃ ಇದೇ ನಿರ್ಧಾರ ಅಂಚಲ್ನ ಮನೆಯವರ ಕೋಪವನ್ನು ನೆತ್ತಿಗೇರುವಂತೆ ಮಾಡಿತ್ತು. ನಂತರ ಆ ಒಂದು ದಿನ ಬಂದೇ ಬರುತ್ತದೆ. ಅದು ಇಡೀ ಕತೆಗೆ ಒಂದು ತಿರುವು ನೀಡಿತ್ತು. ನವೆಂಬರ್ 27 ಸಂಜೆ ಅಂಚಲ್ನ ಕುಟುಂಬದ ಕಡೆಯಿಂದ ಸಕ್ಷಮ್ಗೆ ಒಂದು ಫೋನ್ ಕಾಲ್ ಬರುತ್ತದೆ. ಜನ್ನಾಗಂಜಿ ಏರಿಯಾಕ್ಕೆ ಬಂದು ಮಾತನಾಡುವಂತೆ ಕರೆಯುತ್ತಾರೆ. ಬಹುಶಃ ರಾಜ್ಯ ಮಾತುಕತೆ ಇರಬಹುದು ಎಂದು ಸಕ್ಷಮ್ ನಂಬಿದ್ದ. ಆದರೆ ಅಲ್ಲಿ ಮೋಸ ಕಾದಿತ್ತು. ಅಲ್ಲಿ ಮೊದಲೇ ಅಂಚಲ್ನ ಅಣ್ಣಂದಿರಾದ ಹಿಮೇಶ್ ಮತ್ತು ಸಾಹಿಲ್ ಮತ್ತು ತಂದೆ ಗಜಾನನ್ ಕಾದು ಕುಳಿತಿದ್ದರು. ಸಕ್ಷಮ್ ಅಲ್ಲಿಗೆ ತಲುಪಿದಾಗ ಮಾತಿನ ಚಕಮಕಿ ನಡೆಯಿತು. ನಂತರ ಏಕಾಏಕಿ ಒಮ್ಮೆಲೆ ಗುಂಡಿನ ಸದ್ದು ಕೇಳಿಸಿತು. ವಿಪರ್ಯಾಸ ನೋಡಿ ಸ್ನೇಹಿತರೆ, ಆ ರಾತ್ರಿ ಅಲ್ಲಿ ಇದ್ದವರು ಬೇರೆ ಯಾರೂ ಅಲ್ಲ. ಒಂದು ಕಾಲದಲ್ಲಿ ಸಕ್ಷಮ್ನ ಸ್ನೇಹಿತರಾಗಿದ್ದ ಅಂಚಲ್ನ ಅಣ್ಣಂದಿರು ಮತ್ತು ತಂದೆ. ಯಾರು ಜೊತೆಯಲ್ಲಿ ಕುಳಿತು ಚಹಾ ಕುಡಿದಿದ್ದಾರೋ, ತಮಾಷೆ ಮಾಡಿದ್ದಾರೋ, ಹರಟೆ ಹೊಡೆದಿದ್ದಾರೋ ಅವರೇ ಇಂದು ಶತ್ರುಗಳಾಗಿ ನಿಂತಿದ್ದರು. ಮಾತನಾಡುತ್ತಾ ಉದ್ವಿಗ್ನತೆ ಹೆಚ್ಚಾದಾಗ ಹಿಮೇಶ್ ಏಕಾಏಕಿ ತನ್ನ ಜೊತೆ ತಂದಿದ್ದ ಬಂದೂಕು ತೆಗೆದು ಒಂದು ರೌಂಡ್ ಫೈರ್ ಮಾಡಿದ. ಒಂದು ಚಿಕ್ಕ ಶಬ್ದ ಎಲ್ಲವನ್ನು ಶಾಂತವಾಗಿಸಿತು. ಸಕ್ಷಮ್ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ. ಆದರೆ ಅವರು ಅಲ್ಲಿಗೆ ನಿಲ್ಲಲಿಲ್ಲ. ಬಿದ್ದವನ ಗುರುತು ಸಿಗಬಾರದೆಂದು ಹತ್ತಿರದಲ್ಲೇ ಇದ್ದ ಟೈಲ್ಸ್ ಎತ್ತಿ ಮುಖದ ಮೇಲೆ ಹಾಕಿ ಜಜ್ಜಿ ವಿರೂಪಗೊಳಿಸಲು ಪ್ರಯತ್ನಿಸಿದರು. ಇದನ್ನು ಶಬ್ದಗಳಲ್ಲಿ ಹೇಳುವುದು ಕಷ್ಟ. ಇಷ್ಟೆಲ್ಲ ಮಾಡಿ ಕೆಲಸ ಮುಗಿಯಿತು ಎಂದು ಭಾವಿಸಿ ಮೂವರು ಅಲ್ಲಿಂದ ಪರಾರಿಯಾದರು. ಆದರೆ ಕೆಲವೇ ಗಂಟೆಗಳಲ್ಲಿ CCTV ದೃಶ್ಯಾವಳಿ ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ಆ ಮೂವರು ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಬಂಧಿಸಲಾಯಿತು. ಒಬ್ಬ ಸಂಬಂಧಿ ಮತ್ತು ಒಬ್ಬ ಸ್ಥಳೀಯ ಸಹಾಯಕ ಸೇರಿ. ಆದರೆ ಬಂಧನ ಕೇವಲ ಕಾನೂನು ಹೋರಾಟದ ಆರಂಭವಾಗಿತ್ತು. ಆದರೆ ನಿಜವಾದ ಅಸಲಿ ಹೋರಾಟ ಅಂಚಲ್ನದ್ದಾಗಿತ್ತು. ಬಹುಶಃ ಪ್ರಪಂಚದ ಯಾವ ಹುಡುಗಿಯೂ ಕೂಡ ಇಂತಹದೊಂದು ಧೈರ್ಯದ ಹೆಜ್ಜೆ ಇಟ್ಟಿರಲಿಕ್ಕಿಲ್ಲ. ಅದೇನೆಂದರೆ, ಮಾರನೇ ದಿನ ನವೆಂಬರ್ 28 ಸಂಜೆ ಸಕ್ಷಮ್ನ ಅಂತ್ಯ ಸಂಸ್ಕಾರಕ್ಕೆ ತಯಾರಿ ನಡೆಯುತ್ತಿತ್ತು. ಆಗ ಅಂಚಲ್ ಸಕ್ಷಮ್ನ ಮನೆಗೆ ತಲುಪಿದಳು. ಕಣ್ಣುಗಳು ಊದುಕೊಂಡಿದ್ದವು, ಮುಖದಲ್ಲಿ ಆಯಾಸ ಇತ್ತು. ಆದರೆ ಅವಳ ಎದೆಯಲ್ಲಿ ಪ್ರೀತಿ ಉಕ್ಕಿ ಹರಿಯುತ್ತಿತ್ತು. ಅಲ್ಲಿ ನೆರೆದಿದ್ದವರು ಸ್ತಂಭೀಭೂತರಾಗಿ ನೋಡುತ್ತಿರುವಂತೆ ಅಂಚಲ್ ನೇರವಾಗಿ ತನ್ನ ಪ್ರೇಮಿಯ ಮೃತದೇಹದ ಹತ್ತಿರ ಬಂದು ಅದರ ಜೊತೆ ಮದುವೆಯ ಕೆಲವು ಶಾಸ್ತ್ರಗಳನ್ನು ಪೂರೈಸಿದಳು. ಆತನ ಕೈಯಿಂದ ತನಗೆ ಅರಶಿನವನ್ನು ಹಚ್ಚಿಸಿಕೊಂಡಳು, ಸಿಂಧೂರ ಇಟ್ಟುಕೊಂಡಳು, ಕೊನೆಗೆ ಮಂಗಳಸೂತ್ರವನ್ನು ಧರಿಸಿದಳು. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಎಲ್ಲ ಮದುವೆಯ ಶಾಸ್ತ್ರಗಳನ್ನು ಮುಗಿಸಿದ ತಕ್ಷಣವೇ ಆಕೆ ಯಾರೂ ಊಹಿಸಿರದಂಥ ಒಂದು ವಿಶಿಷ್ಟ ಹಾಗೂ ದಿಟ್ಟ ನಿರ್ಧಾರವನ್ನು ಕೈಗೊಂಡು ಒಂದು ಶಾಸ್ತ್ರವನ್ನು ಕೂಡ ಮಾಡಿ ಮುಗಿಸಿದಳು. ಅದೇನೆಂದರೆ, ಕೈಯಲ್ಲಿನ ಗಾಜಿನ ಬಳೆಗಳನ್ನು ನೆರೆದವರ ಮುಂದೆಯೇ ಒಡೆದು ಮಾಂಗಲ್ಯವನ್ನು ಕಳಚಿಟ್ಟು ಹಣೆಯ ಸಿಂಧೂರವನ್ನು ಅಳಿಸಿ ಹಾಕಿದಳು. ಆ ಮೃತ ದೇಹದ ಮುಂದೆ ಕುಳಿತು ತನ್ನ ಎಲ್ಲ ಮುಕ್ತೈದೆ ಭಾಗ್ಯಗಳನ್ನು ಕಳಚಿಟ್ಟು ವಿಧವೆಯಾದಳು. ಹೌದು ಸ್ನೇಹಿತರೆ, ಮದುವೆಯಾದ ಮರುಕ್ಷಣವೇ ಅವಳು ವಿಧವೆಯಾದಳು. ಸಕ್ಷಮ್ನ ದೇಹವನ್ನು ತಬ್ಬಿಕೊಂಡು ಹೃದಯ ವಿದ್ರಾವಕವಾಗಿ ರೋಧಿಸಲಾರಂಭಿಸಿದಳು. ಈ ಅಳು ಎಷ್ಟು ಭಯಾನಕವಾಗಿತ್ತು, ಎಷ್ಟು ಕ್ರೂರವಾಗಿತ್ತೆಂದರೆ ನೆರೆದವರ ಕಣ್ಣು ಕೂಡ ಒದ್ದೆಯಾಗುತ್ತಿತ್ತು. ಈ ನೋವು ಒಬ್ಬ ಸ್ತ್ರೀಗೆ ಎಷ್ಟು ದೊಡ್ಡದು ಎಂಬುದು ಒಬ್ಬ ಸ್ತ್ರೀಗೆ ಮಾತ್ರ ಅರ್ಥವಾಗಲು ಸಾಧ್ಯ. ಅಂಚಲ್ ಹೇಳಿದಳು, ಸಕ್ಷಮ್ ಹೋದ ಮೇಲೂ ನಮ್ಮ ಪ್ರೀತಿ ಗೆದ್ದಿದೆ. ನನ್ನ ತಂದೆ ಮತ್ತು ಅಣ್ಣಂದಿರು ಸೋತರು. ಅವಳು ತನ್ನ ಉಳಿದ ಜೀವನವನ್ನು ಸಕ್ಷಮ್ನ ನೆನಪಿನೊಂದಿಗೆ ಅವರ ಮನೆಯ ಸೊಸೆಯಾಗಿ ಉಳಿಯಲು ನಿರ್ಧರಿಸಿದಳು. ಈ ದೃಶ್ಯವನ್ನು ಕಂಡವರ ಕಣ್ಣಲ್ಲಿ ಕೂಡ ನೀರು ಬಂತು. ಅಂಚಲ್ ತನ್ನ ತಂದೆ ಮತ್ತು ಸಹೋದರರಿಗೆ ಗಲ್ಲು ಶಿಕ್ಷೆಯೇ ಆಗಬೇಕೆಂದು ಆಗ್ರಹಿಸಿದ್ದಾಳೆ. ಆದರೆ ನ್ಯಾಯಾಲಯ ಅವರಿಗೆ ಎಂಥ ಶಿಕ್ಷೆ ನೀಡುತ್ತದೆ ಮತ್ತು ಯಾವಾಗ ನೀಡುತ್ತದೆ ಎಂಬುದನ್ನು ಕಾದು ನೋಡಬೇಕು. ಆದರೆ ಈ ಘಟನೆ ಒಂದು ವಿಷಯವನ್ನು ಮಾತ್ರ ಸ್ಪಷ್ಟಪಡಿಸಿದೆ. ಯಾರಾದರೂ ಪ್ರೀತಿಯನ್ನು ಮನಪೂರ್ವಕವಾಗಿ ನಿಭಾಯಿಸುವುದಾದರೆ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಅದನ್ನು ಉಳಿಸಿಕೊಳ್ಳುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಅಂಚಲ್ ತೋರಿದ ಧೈರ್ಯ ಅವಳ ಪ್ರೀತಿಯನ್ನು ಅಮರವಾಗಿಸಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಜಾಗೃತಿ ಮೂಡಿಸಿ, ಏಕೆಂದರೆ ಪೂರ್ಣಗೊಂಡರೂ ಅಪೂರ್ಣವಾಗುವ ಇಂಥೊಂದು ಪ್ರೇಮ ಕಥೆ ಮತ್ತೆ ಮರುಕಳಿಸಬಾರದು. ಅದೇ ರೀತಿ ದಯವಿಟ್ಟು ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.